ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನ ಮಾಡಿ ಪರ್ಮಿಷನ್ ಗ್ರಾಂಟೆಡ್. ರಿಜಿಸ್ಟ್ರೇಷನ್ ಬೇಕಿಲ್ಲ, ಲೈಸೆನ್ಸು ಬೇಕಿಲ್ಲ. ಬೆಂಗಳೂರಲ್ಲಿ ನೀವು PG ಮಾಡಬೇಕು ಅಂದರೆ ಪರ್ಮಿಷನ್ ಗ್ರಾಂಟೆಡ್. ಎಸ್, ಇಟ್ ಈಸ್ ಸೋ ಈಸಿ. ಬೆಂಗಳೂರಲ್ಲಿ PG ಮಾಡ್ತೀವಿ ಅಂತಂದರೆ ತುಂಬ ಈಸಿ ಕಣ್ರಿ. ಸಿಂಪಲ್ ಒಂದು ಬಿಲ್ಡಿಂಗ್ನ ಬಾಡಿಗೆ ತೊಗೊಳ್ಳಿ, ನಿಮಗೆ ಹೇಗೆ ಬೇಕೋ ಹಾಗೆ ಆಲ್ಟ್ರೇಷನ್ ಮಾಡಿಕೊಂಡು ಒಂದು PG ಅಂತ ಬೋರ್ಡ್ ತಗಲಾಕಿ, ಮುಗೀತು, ನಿಮ್ಮ ಪರ್ಮಿಷನ್ ಗ್ರಾಂಟೆಡ್. ಇವತ್ತು ಬೆಂಗಳೂರಿನಲ್ಲಿ ನಾಯಿ ಕೊಡೆಗಳ ಥರ ಹಬ್ಬಿರುವಂತಹ ಈ PGಗಳು, ಇದಕ್ಕೆ ಯಾವುದೇ ಅಂಕುಶನೇ ಇಲ್ಲ. ಸರ್ಕಾರ ಇದಕ್ಕೆ ಯಾವ ಅಂಕುಶನೂ ಹಾಕಿಲ್ಲ. ಎಲ್ಲಿ ಯಾರು ಬೇಕಾದರೂ ಹೇಗೆ ಬೇಕಾದರೂ PGಗಳನ್ನ ಮಾಡ್ಕೋಬೋದು. ಲೈಸೆನ್ಸ್ ಆಗಲಿ, ರಿಜಿಸ್ಟ್ರೇಷನ್ ಕಾಪಿ ಆಗಲಿ, ಇದಕ್ಕೆ ಇಂಥದ್ದೇ ಮಾನದಂಡ ಅಂತ ಏನೂ ಇಲ್ಲ. ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ಈ PGಗಳಂತೂ ವಿಪರೀತ ಇದೆ. ಯಾಕೆ ಅಂತಂದರೆ ಈ ಭಾಗದಲ್ಲಿ ಅತಿ ಹೆಚ್ಚಿನ ವಿದ್ಯಾಲಯಗಳು, ಕಾಲೇಜುಗಳು, ಯೂನಿವರ್ಸಿಟಿಗಳು ಇರೋದ್ರಿಂದ ಇಲ್ಲಿ PGಗಳು ತುಂಬಿ ತುಳ್ಕಾಡ್ತಾ ಇದೆ. ಅಲ್ಲ ರೀ, PGಗಳು ತುಂಬಿ ತುಳ್ಕಾಡೋದಿರಲಿ, ಇಷ್ಟಿಷ್ಟು ದೊಡ್ಡ ಬಿಲ್ಡಿಂಗ್ಗಳು ಕಟ್ಟೋಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? GR+4 ಅಥವಾ GR+3 ಬಿಟ್ಟರೆ ಅದರ ಮೇಲೆ ಬಿಲ್ಡಿಂಗೇ ಕಟ್ಟೋ ಹೋಗಿಲ್ಲ. ಇಲ್ಲಿ 6 ಫ್ಲೋರು, 7 ಫ್ಲೋರು, 8 ಫ್ಲೋರ್ ಕಟ್ಟಿರೋರಿಗೆಲ್ಲ PG ಬಿಲ್ಡಿಂಗ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ಯಾರು? ಪರ್ಮಿಷನ್ ಕೊಟ್ಟಿದ್ಯಾರು? ಅಧಿಕಾರಿಗಳನ್ನು ಮಣ್ಣು ತಿಂತಿದಾರಾ? ಪರ್ಮಿಷನ್ ಕೊಟ್ಟು ಎಲ್ಲ ಕೊಟ್ಟು ನಮಗೇನು ಗೊತ್ತಿಲ್ಲ ಅಂತ ಇನ್ನೋಸೆಂಟಾಗಿ ಬಿಹೇವ್ ಮಾಡ್ತಾರೆ. ಕಾಯ್ದೆ ಪ್ರಕಾರ GR+3 ಮತ್ತು GR+4 ಮಾತ್ರ ಅಪ್ರೂವಲ್ ಕೊಡೋಕ್ಕಿರೋದು. 6 ಫ್ಲೋರು, 7 ಫ್ಲೋರು ಇದಕ್ಕೆಲ್ಲ ಅಪ್ರೂವಲ್ ಕೊಡೋಕ್ಕೆ ಯಾರು ಪವರ್ ಕೊಟ್ಟವ್ರು ಇವರಿಗೆ? ಪ್ಲ್ಯಾನ್ ಅಪ್ರೂವಲ್ಲೇ ಇಲ್ಲ ಅಂತಂದ್ಮೇಲೆ ಒಂದು ಬಿಲ್ಡಿಂಗಿಗೆ ಕರೆಂಟ್ ಕನೆಕ್ಷನ್ ಹೆಂಗೆ ಕೊಡೋಕ್ಕೆ ಸಾಧ್ಯ? ಸರಿ, ಕೊಟ್ಟಿರೋ ಕನೆಕ್ಷನ್ ಇದೆಯಲ್ಲ, ಆ ಕರೆಂಟ್ ಕನೆಕ್ಷನ್ನು ಕಮರ್ಷಿಯಲ್ಲ ಇಲ್ಲ ಡೊಮೆಸ್ಟಿಕ್ಕ? ಇಲ್ಲ, ಡೊಮೆಸ್ಟಿಕ್ಕೆ. ಯಾವ ಕಮರ್ಷಿಯಲು ಇಲ್ಲ. ದುಡ್ಡು ಕೊಟ್ಟರೆ ಎಲ್ಲ ಚೇಂಜ್ ಮಾಡ್ತಾರೆ. ಹೀಗೆ ಈ PG ದಂಧೆ ಇಡೀ ಬೆಂಗಳೂರಿನಾದ್ಯಂತ ತನ್ನ ಬೇರನ್ನು ಹರಡಿಬಿಟ್ಟಿದೆ. ಯಾಕೆ ಈ PGಗಳು ಡೇಂಜರಸ್ಸು, ಯಾಕೆ ತೊಂದರೆ ಆಗತ್ತೆ ಅಂತ ಗೊತ್ತಾ? ನೋಡಿ, ಬೆಂಗಳೂರು ಸ್ಟೂಡೆಂಟ್ಸ್ ಅರೆಸ್ಟೆಡ್ ಫಾರ್ PG ಓನರ್ ಮರ್ಡರ್. ಆನ್ ಬೆಂಗಳೂರು PG ಮರ್ಡರ್ ಕೇಸ್, ಬೆಂಗಳೂರು PG ಓನರ್ ಅರೆಸ್ಟೆಡ್ ಫಾರ್ ರೇಪಿಂಗ್ ಕಾಲೇಜ್ ಸ್ಟೂಡೆಂಟ್. ನೋಡಿದ್ರಲ್ಲ, ಈ ರೀತಿ PGಗಳಲ್ಲಿ ಹೆಣ್ಣು ಮಕ್ಕಳಿಗೆ ಸೆಕ್ಷುಯಲ್ ಹರಾಸ್ಮೆಂಟ್ಸ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಸೆಕ್ಸ್ ಸ್ಕ್ಯಾಂಡಲ್ಸು, ಸೆಕ್ಸ್ ರಾಕೆಟ್ಸೇ ನಡೆಯುತ್ತೆ. ಮತ್ತೆ ಯಾವುದೋ PGನಲ್ಲಿ ಆ PG ಓನರ್ನೇ ಕೊಂದು ಸಾಯಿಸಾಕಿದ್ದಾರೆ. ಇನ್ನು ಎಷ್ಟೋ PGಗಳಲ್ಲಿ PG ಅಂತ ಬೋರ್ಡ್ ಹಾಕ್ಕೊಂಡು ಮಾಂಸದಂಧೆ ನಡೆಸ್ತಾರೆ. ಅಲ್ಲಿ ಏನು ನಡೆಯುತ್ತೆ, ಹೇಗೆ ನಡೆಯುತ್ತೆ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಡ್ರಗ್ಸು, ಗಾಂಜಾ, ಈ ಬೆಂಗಳೂರಲ್ಲಿ ಇವೆಲ್ಲ ಕೇಸಸ್ ಜಾಸ್ತಿ ಆಗಿರೋದೆ ಅರ್ಧ ಈ ಅನ್ರಿಜಿಸ್ಟರ್ಡ್ ಇಲ್ಲೀಗಲ್ PGಗಳಿಂದ. ಸೆಕ್ಸ್ ಸ್ಕ್ಯಾಂಡಲ್ಗಳಂತೂ ಕೇಳೋಂಗೇ ಇಲ್ಲ. ಈಗ ಈ PGಗಳ ಜೊತೆ ಹೊಸ PG ಶುರುವಾಗಿದೆ, ದಟ್ ಇಸ್ ಕೋರಿಲೇಟಿವ್ PG ಅಂತೇಳಿ. ಈ ಕೋರಿಲೇಟಿವ್ PG ಅಂತಂದರೆ ಗಂಡು ಹೆಣ್ಣು ಇಬ್ಬರೂ ಒಂದೇ PGಲಿ ಇರ್ಬೋದಂತ. ಆ ಥರ ಕೋರಿಲೇಟಿವ್ PG ಅಂತ. ಇನ್ನೇನ್ರಿ, ಇಲ್ಲಿ ಮದುವೆ ಒಂದು ಬಿಟ್ಟು ಮಿಕ್ಕಿದ್ದು ಏನೇನು ನಡಿಬೇಕು ಅದೆಲ್ಲ ನಡೆಯುತ್ತೆ. ಆ ರೀತಿ ಆಗಿದೆ ಈ PG ಮಾಫಿಯಾ. ಎಸ್, ಇದನ್ನ ಮಾಫಿಯಾ ಅಂತಲೇ ಕರಿಬೇಕು. ಯಾಕಂತಂದ್ರೆ ಈ ನಾಯಿ ಕೊಡೆಗಳ ಥರ ಹಬ್ಕೊಂಡಿರುವಂಥ ಈ PGಗಳು ಯಾವುದೇ ಟ್ಯಾಕ್ಸ್ ಫೈಲಿಂಗ್ ಆಗಲಿ, GST ಆಗಲಿ, ಇವೆಲ್ಲ ತುಂಬ ಕಮ್ಮಿ. ಸರ್ಕಾರಕ್ಕೆ ಇದರಿಂದ ಏನು ಆದಾಯ ಇಲ್ಲ. ಆದರೆ ಇಷ್ಟರ ಮಟ್ಟಕ್ಕೆ ಈ PGಗಳು ನಗರಾದ್ಯಂತ ಬೆಳೆದಿವೆ ಅಂತಂದರೆ ಇಟ್ ಈಸ್ ಮಾಫಿಯಾ. ಈ ಮಾಫಿಯಾ ಇವತ್ತಲ್ಲ ನಾಳೆ ಈ ಬೆಂಗಳೂರಿಗೆ ಭಾಳ ತೊಂದರೆ ಆಗುತ್ತೆ. ಎಷ್ಟೋ ಸಾರ್ವಜನಿಕರಿಗೆ ಭಾಳಷ್ಟು ತೊಂದರೆ ಆಲ್ರೆಡಿ ಕೊಟ್ಟಿದೆ. ಹೇಗೆ ತೊಂದರೆ ಆಗ್ತಾ ಇದೆ ಗೊತ್ತಾ? ತೊಂದರೆ ಅಂದರೆ ನೋಡಿ, ಇಲ್ಲಿ ಈ ಚಿತ್ರದಲ್ಲಿ ಈ 3-4 ಜನ ಹುಡುಗಿಯರು ಆರಾಮಾಗಿ ಸಿಗರೇಟ್ ಸೆತ್ತಾ ನಿಂತಿದ್ದಾರೆ. ಇವರೆಲ್ಲ ಇಲ್ಲೇ ಲೋಕಲ್ PGನವರು. ಇದನ್ನು ನೋಡಿದಂತಹ ನಮ್ಮ ಮಕ್ಕಳು ನಮ್ಗೆ ಯಾಕೆ ಈ ಫ್ರೀಡಮ್ ಇಲ್ಲ, ನಾವ್ಯಾಕೆ ಹೀಗೆ ಮಾಡಬಾರ್ದು ಅಂತೇಳಿ ತಾವು ಕೂಡ ಅದೇ ಅಭ್ಯಾಸವನ್ನು ಮಾಡ್ಕೊಳ್ತಾರೆ. ಅವರಿಗೆ ಯಾರು ಹೇಳೋರು ಕೇಳೋರು ಇರೋದಿಲ್ಲ, ನಮ್ಮವಕ್ಕೆ ಬುದ್ಧಿ ಇರಲ್ಲ. ಫ್ರೀಡಮ್ ಅನ್ನೋ ಹೆಸರಲ್ಲಿ ಚಟಕ್ಕೆ ಬಿದ್ದು ನಮ್ಮ ಮಕ್ಕಳು ಕೂಡ ಹಾಳಾಗೋಗ್ತಾರೆ. ಹೀಗೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇರುವಂತಹ ಇಂಥ PGಗಳಿಗೆ, ಇಂಥ PG ಮಾಫಿಯಾಗಳನ್ನ ಕಡಿವಾಣ ಹಾಕಬೇಕು.
ನಮ್ಮ ಮಕ್ಕಳ ಭವಿಷ್ಯವನ್ನು ನಾವು ಎಚ್ಚರಿಕೆಯಿಂದ ಎಚ್ಚರ ವಹಿಸಬೇಕು. ಸಾರ್ವಜನಿಕರು ಇದ್ರ ಬಗ್ಗೆ ಬಹಳ ಗಮನ ಇಡಬೇಕು. ಸರ್ಕಾರ ಇದರ ವಿರುದ್ಧ ಕಠಿಣ ಕ್ರಮ ತಗೊಳ್ಬೇಕು. ಧನ್ಯವಾದಗಳು.